ನಮಸ್ಕಾರ, ನನ್ನ ಹೆಸರು ಪಂತು. ನಾನು ಈ ವಿಡಿಯೋ ಮಾಡ್ತಿರೋ ಮುಖ್ಯ ಉದ್ದೇಶ ಏನಂದ್ರೆ ಇತ್ತೀಚೆಗೆ ಬಿಡದಿ ರೈತರ ವಿರುದ್ಧ ನಡೀತಿರೋ ಅನ್ಯಾಯದ ಬಗ್ಗೆ ಮಾತಾಡೋಕ್ಕೋಸ್ಕರ. ನಾನು ಈ ವಿಡಿಯೋದಲ್ಲಿ ಯಾವುದೇ ರಾಜಕೀಯ ಪಕ್ಷದ ವಿರೋಧವಾಗಿಯೂ ಅಥವಾ ಪರವಾಗಿಯೂ ಮಾತಾಡ್ತಾ ಇಲ್ಲ. ರೈತರ ಬಗ್ಗೆ ಕಾಳಜಿ ಇರೋ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಮಾತಾಡ್ತಿದ್ದೀನಿ. ಮೊದಲಿಗೆ ಈ ಬಿಡದಿ ಪ್ರಾಜೆಕ್ಟ್ ಅಂದ್ರೆ ಏನು? ನಮ್ಮ ಕರ್ನಾಟಕ ಸರ್ಕಾರ ಭಾರತದ ಮೊದಲನೇ ಟೌನ್ಶಿಪ್ ಮಾಡೋಕೆ ಹೊರಟಿದೆ. ಅಂದ್ರೆ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್, GBIT. ಈ ಪ್ರಾಜೆಕ್ಟ್ಗೆ ನಮ್ಮ ಕರ್ನಾಟಕ ಸರ್ಕಾರ ಒತ್ತುವರಿ ಮಾಡ್ಕೊಳ್ಳೋಕೆ ಹೊರಟಿರೋ ಒಟ್ಟು ಭೂಮಿ ಬಂದು 9,800 ಎಕರೆ. ಈ ಭೂಮಿ ರಾಮನಗರ ಜಿಲ್ಲೆಯ ಬಿಡದಿ ಹೋಬಳಿಯ 9 ಗ್ರಾಮಗಳಿಗೆ ಸೇರಿದೆ. ಇಲ್ಲಿ ಒಂದು ವಿಷಯ ಗಮನಿಸಬೇಕಾಗಿರೋದೇನೆಂದ್ರೆ, ಈ ಒಟ್ಟು ಭೂಮಿ ಏನ್ ಅಕ್ವೈರ್ ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ ಅವರು, ಈ ಯಾವುದೇ ಭೂಮಿ ಬರಡು ಭೂಮಿ ಅಲ್ಲ, ಇದೆಲ್ಲ ಫಲವತ್ತಾಗಿರೋ ಕೃಷಿ ಭೂಮಿ. ಇಲ್ಲಿನ ರೈತರು ಇಲ್ಲಿ ಹಲವಾರು ಬೆಳೆಗಳನ್ನ ಬೆಳೀತಿದ್ದಾರೆ. ಮತ್ತೆ ನಮ್ಮ ಬೆಂಗಳೂರಿಗೆ ಪ್ರತಿನಿತ್ಯದ ಆಹಾರ ಬರ್ತಿರೋದೆ ಈ ಬಿಡದಿ ಮಣ್ಣಿಂದ. ಇದಲ್ದಲೆ ಬಿಡದಿ ರೈತರು ತಿಂಗಳಿಗೆ 9 ಲಕ್ಷ ಲೀಟರ್ ಹಾಲನ್ನ ನಮ್ಮ KMF ಗೆ ನೀಡ್ತಿದ್ದಾರೆ. ನಮ್ಮ ಬೆಂಗಳೂರಿನ ಜನ ಕುಡಿತಿರೋ ಪ್ರತಿನಿತ್ಯದ ಹಾಲಲ್ಲಿ 1 ಭಾಗ ಹಾಲು ಬರ್ತಿರೋದೆ ಈ ಬಿಡದಿ ರೈತರಿಂದ. ಮತ್ತೆ ಈ ಪ್ರಾಜೆಕ್ಟ್ ಇಂದ ಸರಿ ಸುಮಾರಾಗಿ 9 ಲಕ್ಷ ಮರಗಳು ನಾಶ ಆಗೋಕೆ ಹೊರಟಿದೆ. ಇಲ್ಲಿ ಗಮನಿಸಬೇಕಾಗಿರೋ ಇನ್ನೊಂದು ಮುಖ್ಯ ವಿಚಾರ ಏನಂದ್ರೆ, ಇಲ್ಲಿನ 80% ರೈತರು ಈ ಪ್ರಾಜೆಕ್ಟ್ಗೆ ಭೂಮಿ ಕೊಡಕ್ಕೆ ಇನ್ನೂ ಒಪ್ಪಿಲ್ಲ. ಅವ್ರು ಹೇಳ್ತಿರೋದೊಂದೇ, ನಮಗೆ ಹಣ ಬೇಡ, ಭೂಮಿ ಬೇಕು. ಇದಕ್ಕೆಲ್ಲ ಕಾರಣ ಏನಂದ್ರೆ, ರೈತರು ಯಾವುದೇ ಡೆವಲಪ್ಮೆಂಟ್ ವಿರುದ್ಧ ಹೋಗ್ತಾ ಇಲ್ಲ, ಯಾವುದೇ ಪ್ರಾಜೆಕ್ಟ್ ಕೂಡ ಬೇಡ ಅಂತ ಹೇಳ್ತಾ ಇಲ್ಲ. ಮಾಡಿ, ಬರಡು ಭೂಮಿಲಿ ಮಾಡಿ. ಕರ್ನಾಟಕದಲ್ಲಿ ಎಷ್ಟು ಬರಡು ಭೂಮಿ ಇದೆ ಅಲ್ಲಿ ಮಾಡಿ. ನಿಮಗೆ ಅದನ್ನ ಬಿಟ್ಟು ಈ ಫಲವತ್ತಾಗಿರೋ ಭೂಮಿನೇ ಏನಕ್ಕೆ ಬೇಕು? ನಾನು ಹೇಳ್ತಿರೋದೊಂದೇ, ಇಲ್ಲಿ ನಾನು ಯಾವುದೇ ಡೆವಲಪ್ಮೆಂಟ್ ಬೇಡ ಅಥವಾ ಡೆವಲಪ್ಮೆಂಟ್ ವಿರುದ್ಧ ಹೋಗ್ತಿಲ್ಲ. ಡೆವಲಪ್ಮೆಂಟ್ ಮಾಡಿ, ಆದ್ರೆ ಡೆವಲಪ್ಮೆಂಟ್ ಹೆಸರಲ್ಲಿ ರೈತರ ಬದುಕು ಹಾಳಾಗಬಾರ್ದು. ನಾವು ಕೊನೆಗೆ ದುಡ್ಡನ್ನು ತಿನ್ನೋಲ್ಲ, ರೈತ ಬೆಳೆದಿರೋ ಅನ್ನನೇ ತಿನ್ನೋದು. ಈ ದೇಶದ ಬೆನ್ನೆಲುಬೇ ರೈತ. ಬರೀ ರೈತ ಹೋರಾಟ ಮಾಡಿದ್ರೆ ಸಾಕಾಗಲ್ಲ, ಅವ್ರ ಜೊತೆ ನಾವು ಕೂಡ ಕೈ ಜೋಡಿಸ್ಬೇಕು. ನಾವು ತಿನ್ನೋ ಅನ್ನಕ್ಕೆ ಬೆಲೆ ಕಟ್ಟಬೇಕು, ಅದರ ಋಣ ತೀರ್ಬೇಕು ಅಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ರೈತರ ಪರ ನಾವು ನಿಂತ್ಕೋಬೇಕು. ನಾನು ಹೇಳೋಕೆ ಹೊರಟಿರೋದು ಇಷ್ಟೇ, ರೈತ ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ. ನಾವು ರೈತರ ಪ್ರತಿಭಟನೆಯಲ್ಲಿ ಕೈ ಜೋಡಿಸೋಣ. ಜೈ ಜವಾನ್, ಜೈ ಕಿಸಾನ್.